ಚಾಮರಾಜನಗರದಲ್ಲಿ ಮನುಸ್ಮೃತಿ ಪ್ರತಿ ಹರಿದು ಪ್ರತಿಭಟನೆ. ಎಸ್. ಅಂಬೇಡ್ಕರ್ ಅವರು ಮನುಸ್ಮೃತಿಯನ್ನ ಸುಟ್ಟು ಹಾಕಿ ಐತಿಹಾಸಿಕ ದಿನ ಅಂಗವಾಗಿ ದಲಿತ ಸಂಘರ್ಷ ಸಮಿತಿಗಳ ಒಕ್ಕೂಟ ಹಾಗೂ ಪ್ರಗತಿಪರ ಸಂಘಟನೆಗಳ ವತಿಯಿಂದ ನಗರದಲ್ಲಿ ಮನುಸ್ಮೃತಿ ಪ್ರತಿ ಹರಿದು ಪ್ರತಿಭಟನೆಯನ್ನು ನಡೆಸಿದ್ದಾರೆ. ನಗರದ ಭುವನೇಶ್ವರಿ ವೃತ್ತದಲ್ಲಿ ದಲಿತ ಸಂಘರ್ಷ ಸಮಿತಿ ಜಿಲ್ಲಾ ಸಂಚಾಲಕ ಸಿ ರಾಜಣ್ಣ ಯರಿಯೂರು ಅವರ ನೇತೃತ್ವದಲ್ಲಿ ಜಮಾಯಿಸಿದ ಪ್ರತಿಭಟನಾ ನಿರತರು ಮನುಸ್ಮೃತಿ ಪ್ರತಿಮೆಯನ್ನ ಸುಡಲು ಮುಂದಾದಾಗ ಪೊಲೀಸರು ತಡೆದಿದ್ದಾರೆ. ಪ್ರತಿಭಟನಾ ನಿರತರು ಮನುಸ್ಮೃತಿ ಪ್ರತಿ ಹರಿದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಈ ಸಂದರ್ಭದಲ್ಲಿ ದಲಿತ ಸಂಘರ್ಷ ಸಮಿತಿ ಜಿಲ್ಲಾ ಸಂಚಾಲಕ ಸಿ ರಾಜಣ್ಣ ಯರಿಯೂರು ಮಾತನಾಡಿ, ಅಂಬೇಡ್ಕರ್ ಅವರು ಮನುಸ್ಮೃತಿಯನ್ನ ಸುಟ್ಟು ಐತಿಹಾಸಿಕ ದಿನ ಅಂಗವಾಗಿ ಅವರ ಹೋರಾಟವನ್ನು ಮುಂದುವರಿಸುವ ಸಲುವಾಗಿ ಮನುಸ್ಮೃತಿ ಸುಡುವ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದ್ದು, ಶ್ರೇಣೀಕೃತ ಜಾತಿ ವ್ಯವಸ್ಥೆಗೆ ಮುನ್ನುಡಿ ಬರೆದು ಭಾರತವನ್ನ ಅಂಧಕಾರಕ್ಕೆ ತಳ್ಳಿದ ಮನುಸ್ಮೃತಿಯನ್ನು ಬಾಬಾ ಸಾಹೇಬ್ ಡಾ ಬಿ.ಆರ್. ಅಂಬೇಡ್ಕರ್ ಅವರು ಸುಟ್ಟು ಹಾಕಿ 98 ವರ್ಷಗಳಾದವು. ಜಾತಿ ಅಸಮಾನತೆ, ಲಿಂಗ ತಾರತಮ್ಯ, ಮಹಿಳೆಯರ ಮೇಲಿನ ದಬ್ಬಾಳಿಕೆ, ಬಹುಜನರ ಮೇಲೆ ದೌರ್ಜನ್ಯ, ಸತಿ ಸಹಗಮನ ಪದ್ಧತಿ, ಬಾಲ್ಯ ವಿವಾಹ, ಬೆತ್ತಲೆ ಸೇವೆ, ದೇವದಾಸಿ ಪದ್ಧತಿ, ಶೂದ್ರಾತಿ ಶೂದ್ರರಿಗೆ ಅಕ್ಷರ ಜ್ಞಾನ ನಿಷಿದ್ಧ ಮುಂತಾದ ಅನಿಷ್ಟ ಪದ್ಧತಿಗಳು ಶತಮಾನಗಳ ಕಾಲ ಮುಂದುವರಿಯಲು ಕಾರಣವಾದ ಮನುಸ್ಮೃತಿಯನ್ನು ಡಾ ಬಿ.ಆರ್. ಅಂಬೇಡ್ಕರ್ ಅವರು 1927ರ ಡಿಸೆಂಬರ್ 25ರಂದು ಸಾರ್ವಜನಿಕವಾಗಿ ಸುಟ್ಟು ಹಾಕಿದ್ರು ಎಂದರು. ದಲಿತ ಸಂಘರ್ಷ ಸಮಿತಿ ಜಿಲ್ಲಾ ಸಂಚಾಲಕರಾದ ಸಿಎಂ ಶಿವಣ್ಣ ಮಾತನಾಡಿದರು. ಪ್ರತಿಭಟನೆಯಲ್ಲಿ ಎಸ್ಡಿಪಿಐ ಜಿಲ್ಲಾಧ್ಯಕ್ಷ ಖಲೀಲುಲ್ಲಾ ಕೆರೆಹಳ್ಳಿ ಬಸವರಾಜು, ಮಹಿಳಾ ಸಂಯೋಜಕಿ ಎಂಆರ್ ಪ್ರಭಾವತಿ, ಜನಶಕ್ತಿ ಸುರೇಶ್, ಸಂಘಟನಾ ಸಂಚಾಲಕರಾದ ಶಿವಕುಮಾರ್ ಸಿ, ರಂಗಸ್ವಾಮಿ, ನಂಜುಂಡಸ್ವಾಮಿ, ತಾಲೂಕಾ ಅಧ್ಯಕ್ಷರಾದ ರಂಗಸ್ವಾಮಿ ಮಾಡ್ರಹಳ್ಳಿ, ಶಾಂತರಾಜು, ಇದಾಯತ್ ಶರೀಫ್, ಸಾಹಿತಿ ಸಿದ್ದರಾಜು, ಆಟೋ ಉಮೇಶ್ ಇತರರು ಭಾಗವಹಿಸಿದ್ದರು. ಬ್ಯೂರೋ ರಿಪೋರ್ಟ್ ಹೊಮ್ಮ ನಂಜುಂಡನಾಯಕ, ಪ್ರಜಾಭವ ಟಿವಿ, ಚಾಮರಾಜನಗರ. ಸಂವಿಧಾನವನ್ನು ಸುಟ್ಟು ಇಲ್ಲಿ ತನಕ 92 ವರ್ಷಗಳಾಗಿದೆ. ಅಂಬೇಡ್ಕರ್ ಅವರ ಮನುಸ್ಮೃತಿ ಸುಟ್ಟ ಐತಿಹಾಸಿಕ ಈ ದಿನವಾದ್ದರಿಂದ ಮನುಸ್ಮೃತಿ ಉಚ್ಚ ನೀಚ ಸ್ಪರ್ಶ ಅಸ್ಪೃಶ ಮೇಲು ಕೀಳು ಸಮಿತಿಗೆ ಬೆಂಕಿ ಇಟ್ಟು 98 ವರ್ಷಗಳು ಮನುಸ್ಮೃತಿಯನ್ನು ಸುಟ್ಟ ದಿನ. ತಳ ಸಮುದಾಯಗಳ ಸೈದ್ಧಾಂತಿಕ ಪರ್ಯಾಯ ದಿನ. ಪ್ರತಿ ಜಿಲ್ಲಾ ಕೇಂದ್ರದಲ್ಲೂ ಮನುಸ್ಮೃತಿಯ ಸುಡೋಣ ಮತ್ತು ಈ ಚಳವಳಿಯನ್ನು ಮುಂದುವರಿಸೋಣ ಅಂತ ಹೇಳ್ತಾ, ಸಮಾಧಿಯ ಜ್ಯೋತಿಯನ್ನು ಬೆಳಗಿಸೋಣ ಅಂತ ಹೇಳ್ತಾ, ಗೆಳೆಯರೆ, ಶ್ರೇಣೀಕೃತ ವ್ಯವಸ್ಥೆಗೆ ಮುನ್ನುಡಿ ಬರೆದು ಭಾರತವನ್ನು ಅಂಧಕಾರಕ್ಕೆ ತಡೆದ ಮನುಸ್ಮೃತಿಯನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸುಟ್ಟು ಹಾಕಿ 98 ವರ್ಷಗಳಾದವು. ಜಾತಿ ಅಸಮಾನತೆ, ಲಿಂಗ ತಾರತಮ್ಯ, ಮಹಿಳೆಯರ ಮೇಲಿನ ದಬ್ಬಾಳಿಕೆ, ಬಹುಜನರ ಮೇಲಿನ ದೌರ್ಜನ್ಯ, ಸತಿ ಸಾಗಮನ ಪದ್ಧತಿ, ಬಾಲ್ಯ ವಿವಾಹ, ಬೆತ್ತಲೆ ದೇವದಾಸಿ ಪದ್ಧತಿ, ಅತಿ ಶೂದ್ರರಿಗೆ ಅಕ್ಷರ ಜ್ಞಾನ ನಿಷಿದ್ಧ ಮುಂತಾದ ಅನಿಷ್ಟ ಪದ್ಧತಿಗಳು ಶತಮಾನಗಳ ಕಾಲ ಮುಂದುವರಿಯಲು ಕಾರಣವಾದ ಮನುಸ್ಮೃತಿಯನ್ನು ಡಾ ಬಿ.ಆರ್. ಅಂಬೇಡ್ಕರ್ ಅವರು 1927 ಡಿಸೆಂಬರ್ 25ರಂದು ಸಾರ್ವಜನಿಕವಾಗಿ ಸುಟ್ಟು ಹಾಕಿದರು. ಸ್ವತಂತ್ರ ಭಾರತಕ್ಕೆ ಸಂವಿಧಾನವನ್ನು ರೂಪಿಸುವ ಸಂದರ್ಭದಲ್ಲಿ ಸಮಾಜದ ನಿರ್ಮಾಣದ ಕನಸು ಹೊತ್ತು ಸಮಾನತೆ, ಸಹೋದರತೆ, ಭಾತೃತ್ವದ ಆಶಯದೊಂದಿಗೆ ಸಂವಿಧಾನವನ್ನು ರೂಪಿಸಿಕೊಂಡವು. ಈ ಸಂವಿಧಾನ ರಚನೆಗೆ ಬಾಬಾ ಸಾಹೇಬರು ಕೊಡುಗೆ ಅಗಾಧ. ಆದರೆ ಸಂವಿಧಾನ ಸಮರ್ಪಣೆಯಾದ ಸಂದರ್ಭದಲ್ಲಿ RSS ಮುಖ್ಯವಾಹಿನಿ ಆರ್ಗನೈಸರ್ ಪತ್ರಿಕೆಯು ನಮ್ಮ ಸಂವಿಧಾನದ ಮೇಲೆ ಅಸಹ್ಯನ ಹೊರಹಾಕಿತು. ಈ ಸಂವಿಧಾನದಲ್ಲಿ ಭಾರತೀಯತೆ ಇಲ್ಲ, ಸಂವಿಧಾನ ರಚನಾಕಾರರು ಮನುಸ್ಮೃತಿಯನ್ನು ಗಣನೆಗೆ ತೆಗೆದುಕೊಂಡಿಲ್ಲ ಎಂದು ಬದಲಿಸಲಾಗಿತ್ತು. ಈಗಲೂ ಪರಿಸ್ಥಿತಿ ಬದಲಾಗಿಲ್ಲ. RSS ಪಕ್ಷದ ರಾಜಕೀಯ ಪಕ್ಷವಾದ ಬಿಜೆಪಿಯು ಅಂದಿನಿಂದ ಇಂದಿನವರೆಗೂ ಆಂತರಿಕವಾಗಿ ಬಹಿರಂಗವಾಗಿಯೂ ಡಾಕ್ಟರ್ ಅಂಬೇಡ್ಕರ್ ಅವರ ಮೇಲೆ, ಸಂವಿಧಾನದ ಮೇಲೆ ಅಸಹಿಷ್ಣುತೆಯನ್ನು ಸಂಘ ಪರಿವಾರ ಹೊರಹಾಕುತ್ತಲೇ ಬಂದಿದೆ. ಮನೋಪ್ರಣತಿ ಭಾರತವನ್ನು ಬದಿಗೆ ಸರಿಸಿ ಸಮಾನತೆ ಸಾರಿದ ಬೌದ್ಧ ತತ್ವ ಪ್ರಣೀತಿ ಪ್ರಜಾತಾಂತ್ರಿಕ ಸಂವಿಧಾನವನ್ನು ನಾವು ರೂಪಿಸಿಕೊಂಡಿದ್ದನ್ನು ಸಹಿಸಿಕೊಳ್ಳದ ಶಕ್ತಿಗಳು ಇಂದು ಮತ್ತಷ್ಟು ಬಲವಾಗುತ್ತಿವೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ಮತ್ತು ಪ್ರಜಾಪ್ರಭುತ್ವ ವ್ಯವಸ್ಥೆಯ ಮೇಲೆ ಯುದ್ಧವನ್ನೇ ಸಾರಿವೆ. ಹಾಗಾಗಿ ಸಂವಿಧಾನ ಮತ್ತು ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ರಕ್ಷಣೆ ಮಾಡಿಕೊಳ್ಳುವ ಕಾರಣಕ್ಕಾಗಿ ಬಾಬಾ ಸಾಹೇಬರು ಮನುಸ್ಮೃತಿಯನ್ನು ದಹಿಸಿದ ದಿನವಾದ ಡಿಸೆಂಬರ್ 25ರಂದು ಸಾಂಕೇತಿಕವಾಗಿ ನಾವು ಮನುಸ್ಮೃತಿಯನ್ನು ಸುಟ್ಟು ಹಾಕುವ ಮೂಲಕ ಬಾಬಾ ಸಾಹೇಬರ ಹೋರಾಟವನ್ನು ಮುಂದುವರಿಸ್ತೇವೆ ಅಂತ ಪಣ ತೊಡ್ತಾ ಇದ್ದೀವಿ ಈ ಸಂದರ್ಭದಲ್ಲಿ. ಆದ್ದರಿಂದ ತಾವುಗಳು ನಾವು ಶಾಂತಿಯುತವಾಗಿ ಬಾಬಾ ಸಾಹೇಬರ ಚಳುವಳಿಯನ್ನು ಅಹಿಂಸಾ ಮಾರ್ಗದಲ್ಲಿ ತಗೊಳ್ಳದೆ ಶಾಂತಿ ಮಾರ್ಗದಲ್ಲಿ ತಗೊಳ್ತಾ ಇದ್ದೀವಿ. ಭಾರತದಲ್ಲಿ ಇತಿಹಾಸವನ್ನು ನಾವು ಬಾಬಾ ಸಾಹೇಬರ ಅನುಯಾಯಿಗಳು ನಿರ್ಮಾಣ ಮಾಡಿದ್ದೀವಿ. ಯಾಕಂದರೆ ಇಲ್ಲಿವರೆಗೂ ಯಾವುದೇ ಸಂಘ ಸಂಸ್ಥೆಗಳ ವಿರುದ್ಧ ನಾವು
ಅವಹೇಳನಕಾರಿಯಾಗಿ ಇನ್ನೊಂದು ಮಾಡೋದಾಗಲಿ ಮತ್ತು ಕೊಲೆ ಸುಲಿಗೆ ಮಾಡಿ ಹೆಸರನ್ನ ಗಳಿಸಿರೋಂಥ ವ್ಯಕ್ತಿಗಳು ನಾವು ಅಲ್ಲ. ನಾವು ಶಾಂತಿ ದೂತರು, ಬಾಬಾ ಸಾಹೇಬ್ರ ಅನುಯಾಯಿಗಳು, ಬೌದ್ಧಿಸ್ಟರು ನಾವೆಲ್ಲರೂ. ಆದ್ದರಿಂದ ಶಾಂತಿಯುತವಾಗಿ ಈ ಒಂದು ಬಾಬಾ ಸಾಹೇಬ್ರ ಚಳವಳಿಯನ್ನು ಸಾಂಕೇತಿಕವಾಗಿ ಮುಂದುವರಿಸ್ತೀನಿ ಅಂತ ತಮ್ಮಲ್ಲಿ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಈಗ ಸಾಂಕೇತಿಕವಾಗಿ ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಂಥ ನಮ್ಮ ಸಂವಿಧಾನ ಪ್ರಕಾರ ಭಾರತ ದೇಶ ಕಾನೂನು ಪ್ರಕಾರ ನಡೀತಾ ಇದೆ. ಕೆಲವು ಮನುವಾದಿಗಳು ನಮ್ಮ ಸಂವಿಧಾನವನ್ನು ಕೆಲವು ಮನುವಾದಿಗಳು ಒಪ್ಕೊಳ್ತಾ ಇಲ್ಲ. ಈಗಾಗಲೇ ಹುಬ್ಬಳ್ಳಿಯಲ್ಲಿ ನಡೆದಿರೋಂಥ ಘಟನೆ, ನೈಜವಾಗಿ ನಡೆದಿರೋಂಥ ಘಟನೆ ಪ್ರತಿಯೊಬ್ಬ ಭಾರತ ದೇಶದ ಮಾನವೀಯತೆ ಉಳ್ಳ ಮನುಷ್ಯರು ಸಹ ಇದನ್ನು ಖಂಡಿಸಬೇಕಾಗಿದೆ. ಕಾರಣ ಜಾತೀಯತೆ. ಈ ಜಾತೀಯತೆನ ಮೀರ್ತಕ್ಕಂಥ ಒಂದು ಸಂವಿಧಾನವನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ನಮ್ಮ ಭಾರತ ದೇಶಕ್ಕೆ ಕೊಟ್ಟಿದ್ದಾರೆ. ಮನುವಾದಿಗಳು ಇದರ ವಿರುದ್ಧವಾಗಿ ಹೇಗಾದ್ರೂ ಮಾಡಿ ಬಾಬಾ ಸಾಹೇಬ್ ಬರೆದಿರೋಂಥ ಸಂವಿಧಾನ ಚೇಂಜ್ ಮಾಡಲೇಬೇಕು, ನಮ್ಮ ಮನುವಾದವನ್ನು ತರಲೇಬೇಕು ಅಂತ ಈ ಮನುವಾದಿಗಳು ಒಂದು ಶಪಥವನ್ನು ಮಾಡಿ ಅವರು ಒಂದು ವಿಷ ಬೀಜವನ್ನು ಬಿಡ್ತಾ ಇದ್ದಾರೆ. ಅದನ್ನ ಖಂಡಿಸಿ ಈ ದಿನ ನಾವು ಮನುಸಂಸ್ಕೃತಿ ಸಂವಿಧಾನವನ್ನು ಸುಟ್ಟು ಜೈಕಾರವನ್ನು ಕುಂತಾ ಇದ್ದೀವಿ.